ಸಿಎಂ ಪತ್ನಿ ಪಾರ್ವತಿ ಮನವಿಯಂತೆ 14 ಸೈಟ್ ರದ್ದು ಸ್ವಇಚ್ಛೆಯಿಂದ ಬಂದು ಮನವಿ ಮಾಡಿದ್ದರಿಂದ ಖಾತೆ ರದ್ದಾಗತ್ತೆ, ನಮಗೆ ಅವಕಾಶ ಇದೆ. ಮುಡಾ ಕಮಿಷನರ್ ರಘುನಂದನ್ ಹೇಳಿಕೆ ತಪ್ಪೇನಿಲ್ಲ. ಪಾಸ್ ಆಯಿತು ಅಂದರೆ ಖುಷಿ ಪಡೋಣ. ಖಾತೆ ರದ್ದು ಬಳಿಕ ಕಮಿಷನರ್ ಮೊದಲ ಪ್ರಕ್ರಿಯೆ, ಆಮೇಲೆ ಕಂದಾಯ ಇಲಾಖೆ ಮುಂದಿನದನ್ನು ನೋಡ್ಕೊಳ್ಳುತ್ತೆ ಅಂತೇಳಿ ರಿಜಿಸ್ಟರ್ ಮಾಡೋದು ಮತ್ತೊಂದು ಮಾಡೋದು ಅದೆಲ್ಲ ಈಗ ರದ್ದಾಗಿದೆ. ಸ್ವಇಚ್ಛೆಯಿಂದ ಬಂದು ಮನವಿ ಮಾಡಿದ್ದರಿಂದ ಖಾತೆ ರದ್ದಾಗಿದೆ. ಮುಡಾ ಕಮಿಷನರ್ ರಘುನಂದನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈಗ ಸಿಎಂ ಪತ್ನಿಯವರ ಕೈಯಲ್ಲಿ, ಸಿಎಂ ಪತ್ನಿಯವರ ಅಧೀನದಲ್ಲಿ 14 ಸೈಟು ಇಲ್ಲ. ಆ 14 ಸೈಟ್ ಇದೀಗ ಮುಡಾದಲ್ಲಿದೆ. ವಿನೋದ್ ಮತ್ತು ನಾಗೇಂದ್ರ ಬಾಬು ಇಬ್ಬರು ಕೂಡ ಲೈವಲ್ಲಿದ್ದಾರೆ. ಇಬ್ಬರಿಗೂ ಬೇರೆ ಬೇರೆ ಪ್ರಶ್ನೆಗಳಿಗೆ ಕೇಳಬೇಕಾಗಿದೆ. ಒಂದು ನಾನು ಮೊದಲು ವಿನೋದ್ ಕೇಳಲ್ಲ. ಓಕೆ ವಿನೋದ್, ಈಗ ಏನು ಮಾತಾಡ್ಕೋತಿದ್ದಾರೆ ಜನಗಳು? ಈಗ ಏನಿತ್ತು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅರೆಸ್ಟ್ ಆಗ್ಬೋದು, ಇ ಡಿ ತನಿಖೆಗೆ ಎಂಟ್ರಿ ಕೊಟ್ಟಿದೆ. ಆಮೇಲೆ ವಿನೋದ್ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ಚಿಟ್ ಚಾಟ್ ಮಾಡುವಂಥ ಪ್ರಯತ್ನ ರಘುನಂದನ್ದವ್ರದ್ದು ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಾನು ಪ್ರಸನ್ನ ಕುಮಾರ್, ಸೆಕ್ರೆಟರಿ ಮೂಡಾ, ರೀಸೆಂಟ್ಲಿ ಜಾಯಿನ್. ಅವರೇ ಹೇಳಿದರು. ನಾನು ಪ್ರಸನ್ನ ಕುಮಾರ್, ಸೆಕ್ರೆಟರಿ ಮೂಡಾ, ರೀಸೆಂಟ್ಲಿ ಜಾಯಿನ್ ಆನ್ 3rd ಜುಲೈ. ಸೊ ಅಲ್ಲ, ಈಗ ಕಮಿಷನರ್ ಅವ್ರು ಬಂದು ಸ್ವಇಚ್ಛೆಯಿಂದ ಅರ್ಜಿ ಕೊಟ್ಟಾದಮೇಲೆ ಮೊನ್ನೆ ಆಯುಕ್ತರು ಆದೇಶ ಹೊರಡಿಸ್ಬಿಟ್ಟು ಸ್ವಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು 1991 ರೂಲ್ಸಲ್ಲಿ ರೂಲ್ 8ಅಲ್ಲಿ ಒಂದು ಕ್ಲಾಸ್ ಬರುತ್ತೆ. ಯಾರೇ ಒಬ್ಬರು ವ್ಯಕ್ತಿ ಸ್ವಇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ. ಸೆಕ್ಷನ್ 13ನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ. ಆ ಆದೇಶದ ಮೇಲೆ ಸೆಕ್ರೆಟರಿ ನನ್ನನ್ನು ಇದೊಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ನನಗೆ ಆಥರೈಸ್ ಮಾಡ್ತಾರೆ. ಆನಂತರ ನಾನು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಒಂದು ಕ್ಯಾನ್ಸಲೇಷನ್ ಪ್ರೊಸೀಜರ್ಗೆ ನಾನು ಮೂಡಾ ವತಿಯಿಂದ ಮಾಡಿ ಈಗ ನಮ್ಮ ಸುಪರ್ದಿಗೆ ತಗೊಳ್ಳೋಕ್ಕೆ ಕ್ರಮ ವಹಿಸ್ತಾ ಇದ್ದೀನಿ. ಮಾಲೀಕರು ಬಂದಿಲ್ಲ. ಅದನ್ನ ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳ್ಳೋಕ್ಕೆ ಅವ್ರಿಗೆ ಪ್ರಾವಿಷನ್ಸ್ ಇದೆ ಅಂತೆ. ಸೊ ಅವರು ಸಬ್ ರಿಜಿಸ್ಟರ್ ಅವರು ತೊಗೊಳ್ಳೋಕ್ಕೆ ಅವ್ರ ಹತ್ರ ಹೋಗಿದ್ದಾರೆ. ಈಗ ಅಲ್ಲ, ಅದು ಅವರನ್ನೇ ಕೇಳಬೇಕು. ನಾನು ಮೂಡಾ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳಬಲ್ಲೆ. ಅಲ್ಲ, ನಾನು ಜುಲೈ 3ನೇ ತಾರೀಕು ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ದಿಸ್ ಈಸ್ ಐ ಆಮ್ ನ್ಯೂ ಟು ಅರ್ಬನ್ ಡೆವಲಪ್ಮೆಂಟ್. ಇಲ್ಲಿ ಬಂದಾದ್ಮೇಲೆ ಇದೇ ಫಸ್ಟ್ ಪ್ರಕರಣ. ಅವರು ನನಗೆ ಸಬ್ ರಿಜಿಸ್ಟರ್ ಹೇಳಿದ್ರು ಅದಕ್ಕೆ ಪ್ರಾವಿಷನ್ಸ್ ಇದೆ ಅಂತೆ. ಪ್ರಾವಿಷನ್ಸ್ ಇದೆ, ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳಕ್ಕೆ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ತಾವು ಅವ್ರನ್ನೇ ಕೇಳಬೇಕು. ಓಕೆ, ಅವರೇ ಹೇಳ್ತಾ ಇದ್ದಾರೆ ನಾನು ಜುಲೈಗೆ ಬಂದಿದ್ದೀನಿ ಅಷ್ಟೇ ಅಂತ. ಅವ್ರು ಹೇಳ್ತಾ ಇದ್ದಾರೆ ಜುಲೈಗೆ ಬಂದಿದ್ದೀನಿ ಅಂತ. ಬಾಬು ಇದ್ದಾರೆ, ನಾಗೇಂದ್ರ ಬಾಬು ಸಾಧಾರಣವಾಗಿ ಬೇರೆ ಪಾರ್ಟಿ ಸರ್ಕಾರದಲ್ಲಿ ಇದ್ದಿದ್ರೆ ಈ ಮೇಡಮ್ ಅವರು ಸೈಟ್ ಕೊಡುವಾಗ ಅದು 1 ತಿಂಗಳಾದರೂ ಆಗ್ತಾಯಿತ್ತಲ್ವಾ? ಅಷ್ಟರಲ್ಲಾಗುವಾಗ ಇ ಡಿ ಬರ್ತಾ ಇತ್ತಲ್ವಾ? ಹೀಗೆಲ್ಲ ಆಗ್ತಾಯಿತ್ತು. ಇರಲಿ ಬಿಡಿ, ಅವರಿದ್ದರೆ ಅದೆಲ್ಲ ನಡೆಯುತ್ತೆ. ಈಗ ಆ ಭಾಗದಲ್ಲಿ, ಈಗ ನಾನು ಅದನ್ನು ಟೆಕ್ನಿಕಲಿ ಕೇಳಕ್ಕೆ ಹೋಗೋದಿಲ್ಲ, ಆ ಭಾಗದಲ್ಲಿ ಜನ ಏನು ಮಾತಾಡ್ಕೋತಾ ಇದ್ದಾರೆ? ಸೇಫ್ ಅಂತನ ಸಿ ಎಂ, ರಾಜೀನಾಮೆ ಕೊಡಬೇಕಾಗತ್ತೆ ಅಂತನ, ಅರೆಸ್ಟ್ ಆಗ್ತಾರೆ ಅಂತನ, ಇ ಡಿ ಬರುತ್ತೆ ಅಂತನ, ಜನಾಭಿಪ್ರಾಯ ಏನಿದೆ ನೀವು ಅಕ್ಕಪಕ್ಕದಲ್ಲಿ ಮಾತಾಡಿಸಿದಾಗ? ಜಯಪ್ರಕಾಶ್ ಶೆಟ್ಟಿ ನೋಡಿ, ಈಗ ಈಗಿರುವಂಥ ಚರ್ಚೆ ಏನು ಅಂತಂದರೆ, ಈಗ ಮೂಡಾ ಸೈಟ್ ನನಗೆ ಬೇಡ, ಮುಜುಗರಕ್ಕೆ ತಡುವಂಥ ಕೆಲಸಗಳಾಗೋದು ಬೇಡ ಅಂಥೇಳಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮ ಅವರಿಗೆ ಏನೋ ಸೈಟನ್ನು ವಾಪಸ್ ಕೊಟ್ಬಿಡ್ತೀನಿ ಅಂತೇಳಿ ಪತ್ರವನ್ನು ಬರೆದಿದ್ರು. ಅದೇ ರೀತಿಯಾಗಿ ಮೂಡಾ ಕೂಡ ಒಂದು ಬಯರ್ ಮತ್ತು ಸೆಲ್ಲರ್ ಕಡೆಯಿಂದ ಒಂದು ಪತ್ರಕ್ಕೆ ಸಹಿಯನ್ನು ಪಡೆದುಕೊಳ್ಳೋ ಮೂಲಕ ಆ ಒಂದು ಸೈಟ್ಗಳನ್ನು ವಾಪಸ್ ಪಡೆದುಕೊಂಡಿದೆ. ಆದರೆ ತನಿಖೆ ನಡೆಯುತ್ತಾ ಇಲ್ವಾ? ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರಾ ಇಲ್ವಾ? ತನಿಖೆಗೆ ಹೇಗೆ ಸಹಕಾರ ಕೊಡ್ತಾರೆ ಅನ್ನೋದು ಈಗ ಇರುವಂತಹ ಪ್ರಶ್ನೆಗಳು. ಸಾರ್ವಜನಿಕ ವಲಯದಲ್ಲಿ ಕೂಡ ಇದೇ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಕೇವಲ
ಸೈಟನ್ನು ವಾಪಸ್ ಕೊಟ್ಬಿಟ್ರೆ ಎಲ್ಲವೂ ಕೂಡ ಇಲ್ಲಿಗೆ ಮುಗ್ದೋಗುತ್ತಾ, ತನಿಖೆ ನಡೆಯೋದಿಲ್ವಾ ಅಂತೇಳಿ. ಖಂಡಿತವಾಗ್ಲೂ ಈಗ ಈ ವಿಚಾರ ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕೆ ಅಂತಂದರೆ ಇವತ್ತು ಇಡೀ ದಿನ ಮೈಸೂರಿನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ. ಲೋಕಾಯುಕ್ತ ತನಿಖಾಧಿಕಾರಿಗಳ ತಂಡ ಇವತ್ತು ಬೆಳಗ್ಗೆ 7ವರೆಗೆ ದೂರದರಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರನ್ನು ಕರೆದುಕೊಂಡು ಹೋಗಿ ಜಾಗವನ್ನು ಅಂದರೆ ಕೆಸರೆ ಗ್ರಾಮಕ್ಕೆ ಹೋಗಿ ಅಲ್ಲಿ ಸರ್ವೆಯನ್ನು ಮಾಡಿದ್ದಾರೆ. ಸರ್ವೆ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿ ತಹಶೀಲ್ದಾರ್ ಅವರ ಸಾಕ್ಷಮ ಒಂದು ಸರ್ವೆನ ಮಾಡ್ಕೊಂಡು ಬಂದರೆ ಅದಾದ ಬಳಿಕ ಅವರಿಂದ ವಿಚಾರಣೆಯನ್ನು ಒಳಪಡಿಸಿ ಒಂದಷ್ಟು ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವತ್ತು ಇದೇ 14 ಸೈಟ್ಗಳ ಜಾಗಕ್ಕೆ ಹೋಗಿ ಇದೇ ಸ್ನೇಹಮಯಿ ಕೃಷ್ಣ ಅವರ ಸಾಕ್ಷಮದಲ್ಲಿ ಮತ್ತೊಮ್ಮೆ ಸರ್ವೆಯನ್ನು ಮಾಡ್ತಾರೆ ಅಂತ ಇತ್ತು. ಆದರೆ ಯಾವಾಗ ಈ ವಿಚಾರಗಳು ಮುನ್ನೆಲೆಗೆ ಬಂತೋ, ಎಲ್ಲಿ ಸೈಟ್ಗಳನ್ನು ವಾಪಸ್ ಕೊಟ್ಬಿಟ್ಟಿದ್ದಾರೆ ಅನ್ನುವ ಚರ್ಚೆಗಳು ಮುನ್ನೆಲೆಗೆ ಬಂತೋ ಅದನ್ನು ಕೈ ಬಿಟ್ಟಿದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸರ್ವೆ ಆಗೋದಿಲ್ವಾ, ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನುವ ಕುತೂಹಲ. ನೋಡಿ ಜಯಪ್ರಕಾಶ್ ಶೆಟ್ಟಿ, ನಾಳೆ ಅಂತೂ ಸರ್ಕಾರ ರಜಾ ದಿನ ಇರುವಂಥ ಹಿನ್ನೆಲೆಯಲ್ಲಿ ನಾಳೆ ಅಂತೂ ಲೋಕಾಯುಕ್ತ ತನಿಖಾಧಿಕಾರಿಗಳು ತನಿಖೆಯನ್ನು ನಡೆಸೋದಿಲ್ಲ. ನಾಡಿದ್ದು ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ನಾಡಿದ್ದು ಬಂದ ಬಳಿಕ ತನಿಖೆ ಕೂಡ ನಡೆಯುತ್ತೆ. ಆದರೆ ಈಗಿರುವಂಥ ಪ್ರಶ್ನೆ, ಇಲ್ಲಿಗೆ ಎಲ್ಲವೂ ಕೂಡ ಮುಕ್ತಾಯ ಆಗೋಯ್ತಾ ಅಥವಾ ಇದು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತಾ? ತಪ್ಪು ಮಾಡಲಿಲ್ಲ ಅನ್ನೋದಾಗಿದ್ದರೆ ವಾಪಸ್ ಕೊಟ್ಟಿದ್ದಾದರೂ ಯಾಕೆ ಅನ್ನೋ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಉದ್ಭವಿಸಿರುವಂಥದ್ದು. ಜಯಪ್ರಕಾಶ್ ಶೆಟ್ಟಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಸಿಎಂ ಪತ್ನಿ ಪಾರ್ವತಿ ಮನವಿಯಂತೆ 14 ಸೈಟ್ ರದ್ದು ಸ್ವಇಚ್ಛೆಯಿಂದ ಬಂದು ಮನವಿ ಮಾಡಿದ್ದರಿಂದ ಖಾತೆ ರದ್ದಾಗತ್ತೆ, ನಮಗೆ ಅವಕಾಶ ಇದೆ. ಮೂಡ ಕಮಿಷನರ್ ರಘುನಂದನ್ ಹೇಳಿಕೆ ತಪ್ಪೇನಿಲ್ಲ. ಪಾಸ್ ಆಯಿತು ಅಂದರೆ ಖುಷಿ ಪಡೋಣ. ಖಾತೆ ರದ್ದು ಬಳಿಕ ಕಮಿಷನರ್ ಮೊದಲ ಪ್ರಕ್ರಿಯೆ, ಆಮೇಲೆ ಕಂದಾಯ ಇಲಾಖೆ ಮುಂದಿನದನ್ನು ನೋಡ್ಕೊಳ್ಳುತ್ತೆ ಅಂತೇಳಿ ರಿಜಿಸ್ಟರ್ ಮಾಡೋದು ಮತ್ತೊಂದು ಮಾಡೋದು ಅದೆಲ್ಲ ಈಗ ರದ್ದಾಗಿದೆ. ಸ್ವಇಚ್ಛೆಯಿಂದ ಬಂದು ಮನವಿ ಮಾಡಿದ್ದರಿಂದ ಖಾತೆ ರದ್ದಾಗಿದೆ. ಮೂಡ ಕಮಿಷನರ್ ರಘುನಂದನ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಈಗ ಸಿಎಂ ಪತ್ನಿಯವರ ಕೈಯಲ್ಲಿ, ಸಿಎಂ ಪತ್ನಿಯವರ ಅಧೀನದಲ್ಲಿ 14 ಸೈಟು ಇಲ್ಲ. ಆ 14 ಸೈಟ್ ಇದೀಗ ಮುಡಾದಲ್ಲಿದೆ. ವಿನೋದ್ ಮತ್ತು ನಾಗೇಂದ್ರ ಬಾಬು ಇಬ್ಬರು ಕೂಡ ಲೈವಲ್ಲಿದ್ದಾರೆ. ಇಬ್ಬರಿಗೂ ಬೇರೆ ಬೇರೆ ಪ್ರಶ್ನೆಗಳಿಗೆ ಕೇಳಬೇಕಾಗಿದೆ. ಒಂದು ನಾನು ಮೊದಲು ವಿನೋದ್ ಕೇಳಲ್ಲ. ಓಕೆ ವಿನೋದ್, ಈಗ ಏನು ಮಾತಾಡ್ಕೋತಿದ್ದಾರೆ ಜನಗಳು? ಈಗ ಏನಿತ್ತು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅರೆಸ್ಟ್ ಆಗ್ಬೋದು, ಇ.ಡಿ ತನಿಖೆಗೆ ಎಂಟ್ರಿ ಕೊಟ್ಟಿದೆ. ಆಮೇಲೆ ವಿನೋದ್ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಐ ಥಿಂಕ್ ಚಿಟ್ಚಾಟ್ ಮಾಡುವಂಥ ಪ್ರಯತ್ನ ರಘುನಂದನ್ದವ್ರದ್ದು ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಾನು ಪ್ರಸನ್ನ ಕುಮಾರ್, ಸೆಕ್ರೆಟರಿ ಮೂಡ, ರೀಸೆಂಟ್ಲಿ ಜಾಯಿಂಟ್. ಅವರೇ ಹೇಳಿದರು. ನಾನು ಪ್ರಸನ್ನ ಕುಮಾರ್, ಸೆಕ್ರೆಟರಿ ಮೂಡ, ರೀಸೆಂಟ್ಲಿ ಜಾಯಿಂಟ್ ಆನ್ 3rd ಜುಲೈ. ಸೊ ಅಲ್ಲ, ಈಗ ಕಮಿಷನರ್ ಅವರು ಬಂದು ಸ್ವಇಚ್ಛೆಯಿಂದ ಅರ್ಜಿ ಕೊಟ್ಟಾದ್ಮೇಲೆ ಮೊನ್ನೆ ಆಯುಕ್ತರು ಆದೇಶ ಹೊರಡಿಸ್ಬಿಟ್ಟು ಸ್ವಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥ ಈ ಭೂಮಿ ಹಂಚಿಕೆಯಲ್ಲಿ ಕರ್ನಾಟಕ ನಿವೇಶ ಹಂಚಿಕೆಗಳು ಪ್ರೋತ್ಸಾಹದಾಯಕ ನಿವೇಶ ಹಂಚಿಕೆಗಳು 1991 ರೂಲ್ಸಲ್ಲಿ ರೂಲ್ 8ಅಲ್ಲಿ ಒಂದು ಕ್ಲಾಸ್ ಬರುತ್ತೆ. ಯಾರೇ ಒಬ್ಬರು ವ್ಯಕ್ತಿ ಸ್ವಇಚ್ಛೆಯಿಂದ ತನಗೆ ಹಂಚಿಕೆಯಾದಂಥ ನಿವೇಶನಗಳನ್ನು ಸರೆಂಡರ್ ಮಾಡಿದಲ್ಲಿ ಪ್ರಾಧಿಕಾರವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಅಥಾರಿಟಿ ಇರುತ್ತೆ. ಸೆಕ್ಷನ್ 13ನಲ್ಲಿ ಕೂಡ ಆ್ಯಕ್ಟಲ್ಲಿ ಆ ಅಥಾರಿಟಿಯನ್ನು ಅವರು ಎನ್ಕ್ಯಾಶ್ ಮಾಡಿಕೊಂಡು ಎಂಫಸೈಸ್ ಮಾಡಿ ಅದನ್ನ ಪ್ರಯೋಗ ಮಾಡಿಬಿಟ್ಟು ಅದರಲ್ಲಿ ಅಧಿಕಾರವನ್ನು ಚಲಾಯಿಸಿ ಅವರು ಆದೇಶ ಮಾಡ್ತಾರೆ. ಆ ಆದೇಶದ ಮೇಲೆ ಸೆಕ್ರೆಟ್ರಿ ನನ್ನನ್ನು ಇದೊಂದು ಸೇಲ್ ಡೀಡ್ ಕ್ಯಾನ್ಸಲೇಷನ್ಗೆ ನನಗೆ ಆಥರೈಸ್ ಮಾಡ್ತಾರೆ. ಆನಂತರ ನಾನು ಹೋಗ್ಬಿಟ್ಟು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆ ಒಂದು ಕ್ಯಾನ್ಸಲೇಷನ್ ಪ್ರೊಸೀಜರ್ಗೆ ನಾನು ಮೂಡ ವತಿಯಿಂದ ಮಾಡಿ ಈಗ ನಮ್ಮ ಸುಪರ್ದಿಗೆ ತಗೊಳ್ಳೋಕ್ಕೆ ಕ್ರಮ ವಹಿಸ್ತಾ ಇದ್ದೀನಿ. ಮಾಲೀಕರು ಬಂದಿಲ್ಲ, ಅದನ್ನ ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳ್ಳೋಕ್ಕೆ ಅವ್ರಿಗೆ ಪ್ರಾವಿಷನ್ಸ್ ಇದೆ ಅಂತೆ. ಸೊ ಅವರು ಸಬ್ ರಿಜಿಸ್ಟರ್ ಅವ್ರು ತೊಗೊಳ್ಳೋಕ್ಕೆ ಅವ್ರ ಹತ್ರ ಹೋಗಿದ್ದಾರೆ. ಈಗ ಅಲ್ಲ, ಅದು ಅವ್ರನ್ನೇ ಕೇಳಬೇಕು. ನಾನು ಮೂಡ ಸಂಬಂಧಪಟ್ಟಿದ್ದು ಮಾತ್ರ ನಾನು ಹೇಳಬಲ್ಲೆ. ಅಲ್ಲ, ನಾನು ಜುಲೈ 3ನೇ ತಾರೀಕು ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ದಿಸ್ ಈಸ್ ಐ ಆಮ್ ನ್ಯೂ ಟು ಅರ್ಬನ್ ಡೆವಲಪ್ಮೆಂಟ್. ಇಲ್ಲಿ ಬಂದಾದ್ಮೇಲೆ ಇದೇ ಫಸ್ಟ್ ಪ್ರಕರಣ. ಅವರು ನನಗೆ ಸಬ್ ರಿಜಿಸ್ಟರ್ ಹೇಳಿದ್ದು ಅದಕ್ಕೆ ಪ್ರಾವಿಷನ್ಸ್ ಇದೆ ಅಂತೆ. ಪ್ರೈವೇಟ್ ಅಟೆಂಡೆನ್ಸ್ ತೊಗೊಳಕ್ಕೆ ಪ್ರಾವಿಷನ್ಸ್ ಇದೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಾಹಿತಿಗೆ ತಾವು ಅವ್ರನ್ನೇ ಕೇಳಬೇಕು.